ಹಾಯ್ ನಮಸ್ತೆ ನಮಸ್ತೆ ಸ್ನೇಹಿತರೆ. ಗುಡ್ ಮಾರ್ನಿಂಗ್, ಗುಡ್ ಆಲ್. ಈಗ ಇವತ್ತು ಫಿಶಿಂಗ್ ಸಂಗಮ ಹತ್ರ ಬಂದಿದ್ದೀನಿ, ಕೇರ್ಪೇಟೆ ಹತ್ರ. ನೋಡಿ ಆಲ್ರೆಡಿ ಈಗ ಫುಡ್ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ರಘು, ಕಟ್ಲ, ಮಿರ್ಗಲ್. ನೋಡಿ ಇವತ್ತು ಸ್ಟಿಕ್ಕು ಅವೆಲ್ಲ ತಂದಿಲ್ಲ, ಬರೀ ನೋಡಿ ನಮ್ಮ ರಿಂಗ್ಸು ಮಾತ್ರ ತೊಗೊಂಬಂದಿದ್ದೀನಿ. ನೋಡಿ ಇದೆಲ್ಲ ಅಳೋಣ ಅಂದ್ಬಿಟ್ಟು ಮತ್ತು ನಮ್ಮ ಬಾಟಲ್ ಒಂದು ತೊಗೊಂಬಂದಿದ್ದೀನಿ. ಸ್ಟಿಕ್ಕು ನೆಕ್ಸ್ಟ್ ತೊಗೊಂಬರೋಣ ಅಂದ್ಬಿಟ್ಟು ನೋಡಿ ಎಲ್ಲ ರಿಂಗ್ಗಳು ತೊಗೊಂಬಂದಿದ್ದೀನಿ. ನಮ್ಮ ಮೈಸೂರು ಸ್ಟೈಲು. ನೋಡಿ ಲೊಕೇಶನ್ ಯಾವ ಥರ ಇದೆ. ನೀರು ಸ್ವಲ್ಪ ಫುಲ್ಲು ಕಮ್ಮಿ ಆಗಿದೆ. ಒಳ್ಳೊಳ್ಳೆ ಸೈಜು ಬೀಳೋ ಅಂಥ ಇನ್ಮೇಲೆ ಒಳ್ಳೆ ಬೇಟೆ ಆಗುತ್ತೆ. ಒಳ್ಳೊಳ್ಳೆ ಸೈಜನ್ನು ಹೊಡಿಬೇಕಂತ ಆಸೆ ಇದೆ ಈ ಸಲ. ಲಾಸ್ಟ್ ಟೈಮ್ ಒಳ್ಳೊಳ್ಳೆ ಸೈಜ್ ಹೊಡೆದಿದ್ದೆ, ಆವಾಗ ನಾನು ಯೂಟ್ಯೂಬರ್ ಆಗಿರಲಿಲ್ಲ. ಅದಕ್ಕೆ ಈ ಸಲ ಯೂಟ್ಯೂಬರ್ ಆಗಿರೋದ್ರಿಂದ ನಾನು ನಿಮಗೆ ಅದ್ಭುತವಾದ ವಿಡಿಯೋ, ಫೋಟೋಸು, ಫಿಶಿಂಗು ಯಾವುದ್ಯಾವ್ದು ಬೀಳುತ್ತೆ ಎಲ್ಲ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೇರ್ಪೇಟೆ, ಮೈಸೂರು, ರವಿರಾಜ್ ಅಂತ. ಓಕೆ ಫ್ರೆಂಡ್ಸ್, ಬೈಟ್ ಆದಮೇಲೆ ಮತ್ತೆ ತೋರಿಸ್ತೀನಿ. ಮತ್ತು ನೋಡಿ ನಮ್ಮ ಶಿಂಗು ನೋಡಿ, ಶಿಂಗು ತೊಗೊಂಬಂದಿದ್ದೀನಿ. ಶಿಕಾರನೂ ಸಿಂಗಲ್ಲು ಸ್ವಲ್ಪ ಒಳ್ಳೆ ಅನುಭವ ಇದೆ ನನಗೆ. ಶಿಕಾರ ಯಾವ ಥರ ಆಡೋದು, ಯಾವ ಥರ ಟೆಕ್ನಿಕ್ಕು ಕೆಲವೆಲ್ಲ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ಯಾರಿಗೂ ಗೊತ್ತಿಲ್ಲದವ್ರಿಗೆ, ಗೊತ್ತಿರೋರ್ಗೆ ಏನು ತೊಂದರೆ ಇಲ್ಲ ಪಾಪ. ಬರ್ಡ್ಸು ಅಂದರೆ ಅವ್ರಿಗೆ ಐಡಿಯಾ ಇರೋಲ್ಲ. ಸಿಂಗಲ್ ಯಾವ ಥರ ಹೊಡಿಬೋದು ಅಂದರೆ ಸಖತ್ ಫಾಸ್ಟ್. ನಾವು ಈ ಗಾಣದಲ್ಲಿ ಲಾಂಗ್ ಹಾಕಿ ಒಂದು ಅರ್ಧ ಗಂಟೆ 1 ಗಂಟೆ ಕಾಯ್ಬೇಕು. ಇದು ಹಂಗಲ್ಲ, 5 ನಿಮಿಷ 10 ನಿಮಿಷದಲ್ಲೇ ಅಥವಾ ಒಂದೇ ಒಂದು ನಿಮಿಷದಲ್ಲಿ 2-3 ಮೀನು ಹೊಡಿಯೋಂಥ ಚಾನ್ಸ್ ಇರುತ್ತೆ. ನೋಡಿ ಸ್ಟಿಕ್ಸು. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಯಾವ್ದಾದ್ರು ಬೈಟ್ ಆದಮೇಲೆ ಒಂದು ಲೈವ್ ಹಾಕ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಶೇರ್ ಮಾಡಿ. ಲವ್ ಯು ಫ್ರೆಂಡ್ಸ್.